ಯಾಕೋ ಹೀಗೆ ಹೊಟ್ಟೆ ಉರಿಸ್ತೀಯ ನಮಗೆ? ನಾವೆಲ್ಲ ನಿನ್ನ ಬಗ್ಗೆ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀವಿ, ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದೀವಿ ಗೊತ್ತೇನೋ? ಅಪ್ಪ ಪ್ಲೀಸ್, ಏನೇ ಬಾಯಿ ಮಾತಲ್ಲಿ ಕನ್ಸನ್ನೆಲ್ಲ ತೋರ್ಸಕ್ಕೆ ಬರಬೇಡಿ. ನನಗೆ ಗೊತ್ತು ನೀವು ಮೇಷ್ಟ್ರ ಅಂತ ಭಾಷಣ ಬಿಗಿಬೇಡಿ. ಜೀವ, ನೀನು ಸೈಲೆಂಟ್ ಆಗಿತ್ತು. ನಾನು ನಿನ್ನ ಜೊತೆ ಮಾತಾಡ್ತಿದ್ದೀನ. ನಿಮಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ, ಕಾಳಜಿ, ಮಮಕಾರ ಇದ್ದಿದ್ದಿದ್ರೆ ನಾನು ಹುಡ್ಕೊಂಡು ಬರ್ಬೇಕಿತ್ತು. ನೀವು ಯಾಕೆ ಬರಲಿಲ್ಲ ಅಂದಮೇಲೆ ನಿಮಗೆ ನನ್ನ ಮೇಲೆ ಕನ್ಸರ್ನ್ ಇಲ್ಲ. ಜಸ್ಟ್ ನನಗೆ ಬೈಯೋದನ್ನು ಎಂಜಾಯ್ ಮಾಡ್ತೀರಾ ಅಷ್ಟೇ. ನನ್ನ ಮೇಲೆ ಬ್ಲೇಮ್ ಮಾಡೋದು ನಿಮಗೆ ಅಭ್ಯಾಸ ಆಗ್ಬಿಟ್ಟಿದೆ. ನನ್ನನ್ನು ಬ್ಲೇಮ್ ಮಾಡಿ ನೀವು ದೊಡ್ಡವರಾಗೋದಕ್ಕೆ ಹೊರಟಿದ್ದೀರ. ನನ್ನ ಅಗೇನೆಸ್ಟ್ ನೀವೆಲ್ಲ ಫ್ಯಾಮಿಲಿ ಪಾಲಿಟಿಕ್ಸ್ ಮಾಡ್ತಿದ್ದೀರ. ಏಯ್ ಸಾಕು, ಸುಮ್ಮನೆರೋ. ಕೇಳಿಸ್ಕೊತಾ ಇದ್ದೀವಿ ಅಂತ ಮಾತಾಡ್ತಾನೆ ಇದ್ದಾನೆ. ಏನೋ ಮಾಡಿದ್ದೀವಿ ಫ್ಯಾಮಿಲಿ ಪಾಲಿಟಿಕ್ಸು? ಕುಡ್ಕೊಂಡ್ಬಂದು ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬೇಡ. ನಿನ್ನ ಬುದ್ಧಿ ಮೇಲೆ, ಮಾತಿನ ಮೇಲೆ ನಿನಗೆ ಕಂಟ್ರೋಲ್ ಇಲ್ವಲ್ಲೋ? ಯಾಕೋ ಇಂಥ ಕೆಟ್ಟ ಚಟ ಕಲಿತಾ ಇದೆಯಾ? ನೀನ್ ನನ್ನ ಮಗ ಅನ್ನೋದನ್ನೇ ಸುಳ್ಳು ಮಾಡ್ತಾ ಇದೆಯಲ್ಲೋ? ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತಾ ಇದೆಯಾ? ಅಮ್ಮ, ಊರ್ಕೊಂಡ್ರೆ ಹೊಟ್ಟೆ ಹೊರೆಯತ್ತೆ, ಬಿಟ್ರೆ ತಣ್ಣಗಾಗತ್ತೆ. ಬಿಟ್ಬಿಡಿ, ಇದೇನು ದೊಡ್ಡ ತಲೆ ಹೋಗೋ ವಿಷಯ ಅಲ್ಲ. ಜೀವ, ಏನು ಇಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾ ಇದೆಯಾ? ಕಂದ, ಕುಡಿಯೋದು ಒಳ್ಳೇದಲ್ಲ ಕಣೋ, ಅದು ನಿನ್ನ ಸರ್ವನಾಶ ಮಾಡುತ್ತೆ. ಪ್ಲೀಸ್ ಪ್ಲೀಸ್, ಡ್ರಿಂಕ್ಸ್ ಮಾಡೋದ್ರಿಂದ ಏನು ನಾಶ ಆಗುತ್ತೋ ಗೊತ್ತಿಲ್ಲ, ಆದರೆ ನೀವುಗಳು ನನ್ನ ಫ್ರೀಡಮ್ನ ನಾಶ ಮಾಡ್ತಿದ್ದೀರ, ನನ್ನ ನೆಮ್ಮದಿ ನಾಶ ಮಾಡ್ತಿದ್ದೀರಾ. ಆಫ್ಟರ್ ಆಲ್ ಒಂದು ಡ್ರಿಂಕ್ಸ್ ಮಾಡೋ ಫ್ರೀಡಮ್ ಇಲ್ವಾ ನನಗೆ? ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ, ನನ್ನ ಬಾಯಲ್ಲಿ ನಾನು ಕುಡ್ಕತೀನಿ.